ಬೆಳಗಾವಿ ವಸತಿ ನಿಲಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ನೇಣಿಗೆ ಶರಣಾದ ಘಟನೆ ಸೋಮವಾರ ನಡೆದಿದೆ. ಬೆಳಗಾವಿ ಸದಾಶಿವನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಸುಮಿತ್ರಾ ಗೋಕಾಕ್ 19 ವರ್ಷದ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಬೆಳಗ್ಗೆ ಉಪಹಾರ ಸೇವಿಸಿ ಬಂದು ಕೊಠಡಿಗೆ ಹೋಗಿದ್ದ ವಿದ್ಯಾರ್ಥಿನಿ ಬಾಗಿಲು ಲಾಕ್ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾಳೆ. ನರ್ಸಿಂಗ್ ವಿದ್ಯಾಭ್ಯಾಸಕ್ಕೆಂದು 1 ತಿಂಗಳ ಹಿಂದೆ ವಸತಿ ನಿಲಯಕ್ಕೆ ಬಂದಿದ್ದ ಯುವತಿ ಆತ್ಮಹತ್ಯೆಯಿಂದ ಉಳಿದ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವಳು ಸರ್ ಗೋಕಾಕ್ ತಾಲೂಕು ಘಟಪ್ರಭಾದವಳು. GNM ಕೋರ್ಸ್ ಅಡ್ಮಿಷನ್ ತಗೊಂಡು ಈ ಹಾಸ್ಟೆಲಲ್ಲಿ ಕಳೆದ 1 ತಿಂಗಳಿಂದ ಇಲ್ಲಿದ್ಲು. ಇವತ್ತು ಕಾಲೇಜಿಗೆ ಹೋಗಿಲ್ಲ. ಅವರು ಕೇಳಿದ್ರೆ ಇಲ್ಲ ನಾನು ಅದೇ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದ್ದಾರೆ, ಇನ್ನು ಪಕ್ಕ ಪೊಲೀಸ್ ಇಂಟ್ರಾಗೇಷನ್ ಎಲ್ಲ ಮಾಡಲಿ ಅವಳು ರೂಮ್ಮೇಟ್ ಜೊತೆ. ಆಗಲೇ ಪ್ರಿಲಿಮಿನರಿಯಾಗೆಲ್ಲ ಮಾತಾಡಿದ್ದಾರೆ. ನಮ್ಮ ಜೊತೆನೇ ನಾವು ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಕೂಡ ಈ ವಸತಿ ನಿಲಯಕ್ಕೆ ಬಂದೀವಿ. ಎಲ್ಲ ನೋಡ್ತಾ ಇದ್ದಾರೆ ಸರ್. ಕ್ಯಾಮ್ರಾ ಫೂಟೇಜ್ ಎಲ್ಲ CCTV ಕ್ಯಾಮ್ರಾ ಫೂಟೇಜ್ ಎಲ್ಲ ಗಮನಿಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ ನನಗೆ ತುಂಬ ಬೇಜಾರಿದೆ. ನಾವು ಮತ್ತು ನಮ್ಮ CEO ಸರು, DC ಅವರು ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಇಂಥವೇನಿದೆ ಪ್ರತಿಯೊಂದನ್ನು ಮಾಡ್ತಾಯಿದ್ದೀವಿ. ಈಗ ಒಂದಿಷ್ಟು ವಿದ್ಯಾರ್ಥಿನಿಯರು ಹೇಳ್ತಾಯಿದ್ರು, ಇವರೇ ವಾರ್ಡನ್ ಇದ್ದಾರೆ ಲೀಲಾವತಿ ಭಜಂತ್ರಿ ಅಂತ, ನೀವೆಂದು ಮೀಟಿಂಗ್ ಮಾಡಿದ್ರಿ ಮಕ್ಕಳನ್ನು ಕೂಡಿಸ್ಕೊಂಡು ಇಂಥದ್ರ ಬಗ್ಗೆನೇ ನಾವು ಕಳೆದ ಒಂದು ಘಟನೆ ಇದು ಹಿನ್ನೆಲೆಯಲ್ಲಿ ಈಗ ಹೇಳ್ತಾಯಿದ್ರು, ಜಸ್ಟ್ ಮೀಟಿಂಗ್ ಮಾಡಿದ್ದೀವಿ ಸರ್, ಎಲ್ಲರಿಗೆ ಹೇಳಿದ್ದೀವಿ ಅಂತ. ಬಟ್ ಮಕ್ಕಳಲ್ಲಿ ಅಂಥ ಟೆಂಡೆನ್ಸಿ ಬರೋದು ನನಗೆ ಇಲಾಖೆಯಲ್ಲಿ ವೈಯಕ್ತಿಕವಾಗಿ ತುಂಬ ಬೇಜಾರು ಅಂಥದ್ದು ಬಂದರೆ. ಬಟ್ ನಾವು ಅದು ಇನ್ನು ಮೇಲೆ ಮೋಸ್ಟ್ ಕನ್ಸರ್ನ್ಡ್ ಮ್ಯಾಟ್ರ್ ಸರ್ ಇದು. ಈಗಾಗಲೇ ನಾವೆಲ್ಲ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟೆ, ಅವರು ಬೇಜಾರಾದರು. ನಮ್ಮ ಲ್ಯಾಬ್ಸಸ್ ಏನಿದೆ ಅದು ನೋಡ್ತೀವಿ, ಉಳಿದಿದ್ದು ಮಗು ಯಾಕೆ ಹಿಂಗೆ ಮಾಡ್ಕೊಂತು ಅಂತೇಳಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.